ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷಿಕರ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ 4:30 ಆಗಿದೆ. ಇವತ್ತು ಬೆಳಗ್ಗೆನೇ ಆಂಧ್ರದಲ್ಲಿರೋ ಬಾಯ್ಕೊಂಡ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಫ್ಯಾಮಿಲಿ ಸಮೇತ. ಒಂದು ಪೂಜೆ ಕೊಡಬೇಕು ಅಂತ ಅಂದ್ಬಿಟ್ಟು ದೇವ್ರಿಗೆ. ತುಂಬ ವರ್ಷಗಳಾಯಿತು ಹೋಗಿ ಬಾಯ್ಕೊಂಡ ದೇವಸ್ಥಾನಕ್ಕೆ. ಸೊ ಬೆಳಗ್ಗೆನೇ 3:30ಗೆ ಎಬ್ಸಿದ್ದೆ ಇಬ್ರಿಗೂ. ದೊಡ್ಡೋಳ್ದು ಹೆಂಗೋ ಸ್ನಾನ ಆಯಿತು, ಚಿಕ್ಕೋಳ್ದು ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಸ್ವಲ್ಪ ಹಂಗೆ ಎದ್ದ ತಕ್ಷಣ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಅಂತ ಸ್ವಲ್ಪ ಆಟಾಡಕ್ಕೆ ಬಿಟ್ಟಿದ್ದೀನಿ ಅವಳನ್ನ. ಸೊ ಮಮ್ಮಿ ಎಲ್ರಿಗೂ ಕಾಫಿ ಇಟ್ಕೊಟ್ರು ಕುಡಿಯೋದಕ್ಕೆ ಅಂತ. ನಮ್ಮಮ್ಮ ಬೆಳಗ್ಗೆನೇ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಕ್ಕಿ ರಂಗೋಲಿ ಹಾಕಿದ್ದಾರೆ. ನನ್ನ ಮಗಳೆಲ್ಲ ಗಲೀಜು ಮಾಡ್ತಾ ಕೂತಿದ್ದಾಳೆ ಆಚೆ. ಸೊ ಎಲ್ಲರೂ ರೆಡಿ ಆಗ್ತಿದ್ದಾರೆ ಮನೆಯಲ್ಲಿ, ಬೇಗ ಹೊರಡೋಣ ಅಂತಂದ್ಬಿಟ್ಟು. ಸ್ವಲ್ಪ ದೂರನೇ 3 to 4 hours ಜರ್ನಿ ಇರುತ್ತೆ ಆಂಧ್ರಾಗೆ. ಸೊ ನನ್ನ ಚಿಕ್ಕ ಮಗಳಿಗೆ ಹೆಂಗೋ ಸ್ನಾನ ಮಾಡಿ ಸ್ವಲ್ಪ ಚಿಲ್ಲಿಂಗ್ ಮಾಡಲಿ ಅಂತ ಬಿಟ್ಟಿದ್ದೀನಿ. ಈಗ ನಾನು ಸ್ನಾನಕ್ಕೆ ಹೊರಟು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಿದ್ದೀನಿ. ಮಕ್ಕಳದೆಲ್ಲ ರೆಡಿ ಆಯಿತು, ಆಲ್ಮೋಸ್ಟ್ ಎಲ್ರದ್ದು ರೆಡಿ ಆಯಿತು ಮನೆಯಲ್ಲಿ. ಸೊ ನಂದು ರೆಡಿ ಆಯಿತು. ಈಗ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಎಲ್ಲರೂ ಹೊರಟ್ವಿ, ಮನೆ ಬಿಟ್ವಿ ದೇವಸ್ಥಾನಕ್ಕೆ. ಸೊ ನೋಡಿ ಎಷ್ಟು ಕತ್ಲಿದೆ. ನಾವು ಮನೆ ಬಿಡಬೇಕಾದ್ರೆ 5:30 ಆಗಿತ್ತು. ಇವತ್ತೇನು ಅಷ್ಟು ನಾವು ಅಂದ್ಕೊಂಡಷ್ಟು ಚಳಿ ಇರಲಿಲ್ಲ ಇವತ್ತು. ಆರಾಮ್ಸೆ ಎಲ್ಲ ರೆಡಿಯಾಗಿ ಹೊರಟ್ವಿ. ನನ್ನ ಚಿಕ್ಕ ಮಗಳಿಗೆ ಇನ್ನೂ ನಿದ್ದೆ ಬಂದಿಲ್ಲ, ಸ್ನಾನ ಮಾಡಿದ್ರು. ಇವಾಗೆಲ್ಲ ಆಯಿತು. ಎಲ್ಲ ಲಗೇಜೆಲ್ಲ ಕಾರ್ಗೆ ಡಂಪ್ ಮಾಡಿಬಿಟ್ಟು ಇನ್ನೇನು ಓಡಬೇಕೀಗ. 5:30 ಟೈಮ್. ಸೊ ಲಾಂಗ್ ಹೋಗ್ತಿರಲ್ವ, ಸ್ವಲ್ಪ ಜರ್ನಿ ಸೇಫಾಗಿರಲಿ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಪೂಜೆ ಮಾಡ್ಕೊಂಬಂದಿದ್ವಿ ನಿಂಬೆಹಣ್ಣ. ಸೊ ಕಾರ್ಗೆಲ್ಲ ನಿಂಬೆಹಣ್ಣು ಇಟ್ಬಿಟ್ಟು ಇನ್ನು ಹೊರಡಬೇಕು. ಎಲ್ಲ ಫೋಟೋ ಸೆಷನ್ ಮಾಡ್ಕೋತಿದ್ದಾರೆ ಮಕ್ಕಳೆಲ್ಲ. ಸೊ ಆಯಿತು, ಇನ್ನೆಲ್ಲ ಹೊರಡ್ತಾ ಆನ್ ದ ವೇಯಲ್ಲಿ ಸರಿ ದೇವಸ್ಥಾನಕ್ಕೆ ಹೂವು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಐ.ಟಿ.ಐ ಹತ್ರ ನಿಲ್ಲಿಸ್ಕೊಂಡ್ವಿ. ಐ.ಟಿ.ಐಯಲ್ಲಿ ಮೇನ್ ರೋಡಲ್ಲೇ ಕೆ.ಆರ್.ಪುರಂ ರೋಡು, ಐ.ಟಿ.ಐದು ಕೆ.ಆರ್.ಪುರಂ ಸೆಂಟ್ರಲ್ಲಿ ಫುಟ್ಪಾತ್ ಮೇಲೆ ಹಾಕೊಂಡಿರ್ತಾರೆ ಹೂವು ಮಾರೋದೆಲ್ಲ. ಸೊ ಅಲ್ಲಿ ಹೂವು ತೊಗೊಂಡು ದೇವಸ್ಥಾನಕ್ಕೆ ಅಲ್ಲೆಲ್ಲೂ ಸಿಗೋಲ್ಲ, ಏನು ಕೋಲಾರ ಹೈವೇ ಅಂತಂದ್ಬಿಟ್ಟು ಅಲ್ಲೇ ನಾವು ಹೂವೆಲ್ಲ ತೊಗೊಂಡ್ವಿ. ನಾವು ನಮ್ಮ ಮಾವವರು ಹೋಗ್ತಾ ನಮ್ಮ ಮಾವವರು ಕನೆಕ್ಟ್ ಆದರು. ಸೊ ನಾವು 2 ಫ್ಯಾಮಿಲಿ ಹೋಗ್ತಾ ಇರ್ತಿಲ್ವಿ. ಇಲ್ಲಿ ನನ್ನ ಫ್ಯಾಮಿಲಿ ಮತ್ತು ನಮ್ಮ ಮಾವವ್ರ ಫ್ಯಾಮಿಲಿ ಹೊರಟ್ವಿ ದೇವಸ್ಥಾನಕ್ಕೆ. ಸೊ ಬೆಳಗ್ಗೆನೇ ಫ್ರೆಶ್ ಆಗಿತ್ತು ಹೂವು. ಇವರು ನಮ್ಮ ಮಾವನ ಮಗ ರಾಹುಲ್ ಅಂತ. ಇವರು ಸದ್ಯ ನಮ್ಮ ಮಮ್ಮಿಯವರ ತಮ್ಮ ಆಗಬೇಕು. ಸೊ ನನ್ನ ಸೋದರ ಮಾವ. ಸೊ ಎಲ್ಲ ಹೊರಟ್ವಿ. ಹೋಗ್ಬೇಕಾದ್ರೆ ತಮ್ಮ ಬಂದರು ಅಂತ ಅಂದ್ಬಿಟ್ಟು ನಮ್ಮಮ್ಮ ಅವ್ರ ಕಾರ್ ಜಂಪ್ ಆದರು. ಜೈ ನೀಟಾಗಿ ಡ್ರೈವ್ ಮಾಡಿ ಜೈ, ಆಯಿತಾ? 5 ಜನದ ಪ್ರಾಣ ನಿನ್ನ ಕೈಲಿದೆ. ಕೆ.ಆರ್.ಪುರಂ ದಾಟಿದ ತಕ್ಷಣ ಫುಲ್ ಮಳೆ ಮತ್ತು ಚಳಿ ಸ್ಟಾರ್ಟ್ ಆಗೋಯಿತು. ಫುಲ್ ಡಿಮ್ ಆಗೋಯಿತು ಕ್ಲೈಮೇಟೆಲ್ಲ. ಸೊ 7:30 8 o'clock ಗಂಟ ಹಿಂಗೆ ಇತ್ತು. 7:30 ಗಂಟ ಹಿಂಗೆ ಇತ್ತು ಡಿಮ್ಮಾಗಿ. ಸೊ 7:30ಗೆ ಮುಳಬಾಗ್ಲಿಗೆ ನಾವು ರೀಚ್ ಆದ್ವಿ. 7:30 8 o'clock ಮುಳಬಾಗ್ಲಿಗೆ ರೀಚ್ ಆದ್ವಿ. ಮುಳಬಾಗ್ಲ ಸೇರಿ ನಾಷ್ಟ ಮಾಡ್ಕೊಂಡು ಹೋಗೋಣ, ಬೆಳಿಗ್ಗೆ ಎಲ್ಲರೂ ಸ್ನಾನ ಬೇಗ ಮಾಡಿದ್ವಲ್ಲ. ಸೊ ಎಲ್ರಿಗೂ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಅಂದ್ಬಿಟ್ಟು ಮುಳಬಾಗ್ಲ ನಿಲ್ಲಿಸಿದ್ವಿ. ದೋಸೆ ಚೆನ್ನಾಗಿರುತ್ತೆ, ದೋಸೆ ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಅಷ್ಟೇ ನನ್ನ ಮಗಳು ತಿಟ್ಲೆ ಸ್ಟಾರ್ಟ್ ಮಾಡಿದ್ಲು, ನನಗೆ ಫ್ರೈಡ್ ರೈಸ್ ಬೇಕು, ನೂಡಲ್ಸ್ ಬೇಕು ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ ಫ್ರೈಡ್ ರೈಸ್ ನೂಡಲ್ಸ್ ಎಲ್ಲ ಸಿಗೋಲ್ಲ ಮಗ, ಇಲ್ಲೆಲ್ಲ ಬರೀ ದೋಸೆ ಸಿಗೋದು ಅಂತ ಕನ್ವಿನ್ಸ್ ಮಾಡ್ತಿದ್ದೆ ನನ್ನ ಮಗಳಿಗೆ. ನೋಡಿ ನನ್ನ ಚಿಕ್ಕ ಮಗಳು ಎಷ್ಟು ಪೀಸ್ಫುಲ್ಲಾಗಿ ಮಲಗಿದ್ದಾಳೆ. ಅವಳದಂತೂ ತಂಟೆ ಅನ್ನೋದೇ ಇಲ್ಲ. ಕಿರಿಕಿರೆಲ್ಲ ನನ್ನ ದೊಡ್ಡ ಮಗಳದೇ. ಸೊ ಆರಾಮಾಗಿ ನೋಡ್ತಿದ್ದಾಳೆ, ಯಾರು ನೀವು ಹಿಂಗೆ ಮಾತಾಡ್ತಿದ್ದಾರೆ, ಹಿಂಗೆ ಮಲಗಿಸ್ಬಿಟ್ಟಿದ್ದಾರೆ ನನ್ನ ಅಂತ. ಸೊ ಆರಾಮಾಗಿ ಎಲ್ಲರೂ ದೋಸೆ ತೊಗೊಂಡ್ವಿ. ಎಲ್ಲರೂ ಆರಾಮಾಗಿ ದೋಸೆ ತಿಂದು ನನ್ನ ಮಗಳಿಗೆ ರಾಗಿ ಸರಿ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದೆ. ಸರಿ ತಿನ್ಸ್ಕೊಂಡ್ಬಿಡೋಣ ನಾಷ್ಟ, ಆಮೇಲೆ ಕಾರಲ್ಲಿ ತಿನ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ನಾವು ದೋಸೆ ತಿಂತಾನೆ ನನ್ನ ಮಗಳು ಕೂಡ ರಾಗಿ ಸೇರಿ ತಿನ್ನಿಸ್ಕೊಂಡೆ. ತುಂಬ ರಶ್ ಇತ್ತು. ಆಲ್ಮೋಸ್ಟ್ 15 to 20 ಮಿನಿಟ್ಸ್ ತೊಗೊಂಡ್ರು ಅವ್ರು ದೋಸೆ ಮಾಡಿಕೊಡೋದಕ್ಕೆ, ನಮಗೆಲ್ಲ ದೋಸೆ ಸರ್ವ್ ಮಾಡೋದಕ್ಕೆ. ಅದಕ್ಕೆ ದೋಸೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಎಲ್ಲ ಒಂದೊಂದು ವಡೆ ಬೈಟು ತೊಗೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಬೈಟು ವಡೆ ತೊಗೊಂಡಿದ್ವಿ. ದೋಸೆ ಮಾತ್ರ ಸೂಪರಾಗಿತ್ತು.
ಮಸ್ಟ್ ಟ್ರೈ. ಮುಲ್ಬಾಲ್ ದೋಸೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿತ್ತು. ಸೊ ಎಲ್ಲ ಆರಾಮ್ಸೆ ನಾಷ್ಟ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತಿದ್ದೀವಿ. ಎಲ್ಲರೂ ಟೀ ಕಾಫಿ ಕುಡಿತಿದ್ರು. ಸೊ ಟೀ ಕಾಫಿ ಕೊಡೋಣ ಅಂತಂದ್ಬಿಟ್ಟು ಟೀ ಕಾಫಿ ವೆಯ್ಟ್ ಮಾಡ್ತಿದ್ವಿ. ಟೀ ಕಾಫಿನೂ ಲೇಟಾಗಿ ಕೊಟ್ಟರು. ತುಂಬ ಜನ ಇದು ಹೈವೇಲಿಲ್ವಾ, ತುಂಬ ಜನ ಇರ್ತಾರೆ ಅಂತಂದ್ಬಿಟ್ಟು ಆರಾಮ್ಸೆ ಎಲ್ಲ ಟೀ ಕಾಫಿ ಕುತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಇವಾಗೆಲ್ಲ ಹೊರಟ್ವಿ. ಇದೇ ಮುಲ್ಬಾಗಲ್ ದೋಸೆ ಪಾಯಿಂಟ್ ನಾವು ನಾಷ್ಟ ಮಾಡಿದ್ದು. ಸೊ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ದೋಸೆ ಬ್ಯಾಟರ್ ಎಲ್ಲ. ದೋಸೆ ಕೂಡ ಟೇಸ್ಟಿಯಾಗಿತ್ತು. ಸೊ ನನ್ನ ಮಗಳನ್ನ ನನ್ನ ತಮ್ಮ ಎತ್ಕೊಂಡು ಬರ್ತಾ ಇದ್ದಾನೆ. ಸೊ ಇಲ್ಲಿಂದ ನಮ್ಮ ಜರ್ನಿ ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಸ್, ಇದು ಬಾಯ್ಕೊಂಡ ಗಂಗಮ್ಮನ ದೇವಸ್ಥಾನ ಆಂಧ್ರದಲ್ಲಿರೋದು. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ. ಅದು ಆರ್ಚ್. ಅಲ್ಲಿ ಕೂಡ ಮಳೆ ಬರ್ತಾನೆ ಇತ್ತು. ಆಲ್ಮೋಸ್ಟ್ ಮಧ್ಯಾಹ್ನ 1 ಗಂಟೆ 2 ಗಂಟೆ ಗಂಟ ಹಂಗೆ ಮಳೆ ಬರ್ತಾನೆ ಇತ್ತು. ಇನ್ಫ್ಯಾಕ್ಟ್ ಆಂಧ್ರಲ್ಲಿ ಯಾವಾಗೋ ಸ್ವಲ್ಪ ಬಿಸಿ ಇರುತ್ತೆ, ಬೆಚ್ಚಗಿರುತ್ತೆ. ಕ್ಲೈಮೇಟ್ ಮಾತ್ರ ಸೂಪರಾಗಿತ್ತು. ಬಟ್ ಮಕ್ಕಳಿದ್ರಲ್ಲ, ಅದೊಂದೇ ಸ್ವಲ್ಪ ಅಷ್ಟೇ, ಮಕ್ಕಳೇನೋ ಹುಷಾರು ತಪ್ತಾರೆ ಅಂತ ಭಯ ಆಯಿತು ಅಷ್ಟೇ. ಚಿಕ್ಕ ಚಿಕ್ಕ ಮಕ್ಕಳಲ್ವ, ಅದಕ್ಕೆ ಸ್ವಲ್ಪ ಭಯ ಆಯಿತು. ಕ್ಲೈಮೇಟ್ ಮಾತ್ರ ನಮ್ಮ ಮಡಿಕೇರಿ, ಕೂರ್ಗ್ ಆ ಥರ ಇತ್ತು ಕ್ಲೈಮೇಟ್. ಆ್ಯಕ್ಚುಲಿ ಆಂಧ್ರಲ್ಲಿ ತುಂಬ ಈ ಸಲ ಮಾತ್ರ ತುಂಬ ಥಂಡಿ ಇತ್ತು. ಮತ್ತು ರೋಡೆಲ್ಲ ಸ್ವಲ್ಪ ಸ್ಕಿಡ್ಡಿ ಇತ್ತು. ಲಸಿಕಾ ಜಾರುತ್ತೆ. ಇದೇ ನಮ್ಮ ಬಾಯ್ಕೊಂಡ ಗಂಗಮ್ಮನ ಟೆಂಪಲ್ಲು. ಇದು ಎಂಟ್ರೆನ್ಸ್. ಆ ಕಡೆ ಕಾಲು ತೊಳೆಯೋಕ್ಕೆಲ್ಲ ಜಾಗ ಮಾಡಿಕೊಟ್ಟಿದ್ದಾರೆ. ಅಲ್ಲೇ ಕೆಳಗಡೆನೇ ಕೋಳಿ ಕೂಡ ಕುಯ್ಯೋದು. ಇಲ್ಲಿ ಕೋಳಿ ಕುಯ್ತಾರೆ ದೇವಸ್ಥಾನದಲ್ಲಿ. ಕೋಳಿ ಕುಯ್ದು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋ ಥರ ಟೆಂಪಲ್ ಇದು. ಇದು ಎಂಟ್ರೆನ್ಸ್. ಸೊ ಇಲ್ಲಿ ಫೋನಿಲ್ಲ. ಸೊ ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಮೇಲೆ. ಸೊ ಇದು ಲಾಸ್ಟ್. ಇಲ್ಲಿ ನಾವೆಲ್ಲ ಅಂಡರ್ವೇರ್ ಕೊಡಬೇಕು. ಸೊ ಎಸ್ ಫ್ರೆಂಡ್ಸ್, ಫೋನೆಲ್ಲ ಅಂಡರ್ವೇರ್ ಕೊಡ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್. ನಾನು ದರ್ಶನ ಮಾಡ್ಕೊಂಬಂದ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಕೋಳಿ ಎಲ್ಲ ಕುಯ್ಕೊಂಡು ಆಲ್ಮೋಸ್ಟ್ ದರ್ಶನ ಸಂಡೇ ಅಲ್ವಾ, ತುಂಬ ರಶ್ ಇದ್ದರು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟ್ವಿ ಕೆಳಗಡೆ ಶೆಡ್ಡಿಂದ ನಮ್ಮ ದೇವಸ್ಥಾನಕ್ಕೆ ಆಲ್ಮೋಸ್ಟ್ 2.5-3 ಕಿಲೋಮೀಟರ್ಸ್ ಆಗುತ್ತೆ. ನಾವು ಬರ್ತಾನೆ ರೂಮ್ಸ್ ಎಲ್ಲ ನೋಡಿಬಿಟ್ಟು ರೂಮ್ಸ್ ಎಲ್ಲ ಆರ್ಡರ್ ಕೊಟ್ಟು ಬಂದಿದ್ವಿ. ಸೊ ನಾವು ತೊಗೊಂಡಿದ್ವಿ ಬಂದುಬಿಟ್ಟು 600 ರುಪೀಸ್ ತೊಗೊಂಡ್ರು. ಮತ್ತು ಇಲ್ಲಿ ವೆಸಲ್ಸ್ ಎಲ್ಲ ಅಲ್ಲೇ ಸಿಗುತ್ತೆ. ವೆಸಲ್ಸ್ ಆಗಿರ್ಬೋದು, ಇಲ್ಲ ಸ್ಟವು, ಗ್ಯಾಸ್, ಪಾತ್ರೆಗಳೆಲ್ಲ ಅಲ್ಲೇ ಸಿಗುತ್ತೆ. ನಾವೆಲ್ಲ ಮನೆಗೆ ತೊಗೊಂಡೋಗಿದ್ವಿ. ನಾವು ಅದೆಲ್ಲ ಯಾವ್ದು ತೊಗೊಂಡೋಗಿಲ್ಲ. ಜಸ್ಟ್ ನಾವು ರೆಂಟಿಗೆ ತೊಗೊಂಡಿದ್ವಿ ರೂಮನ್ನ. ಸೊ ರೆಂಟ್ ರೂಮ್ ಮಾತ್ರ ಆಗಿರೋದ್ರಿಂದ 600 ರುಪೀಸ್ ತೊಗೊಂಡ್ರು. ನಾವು ಆಲ್ಮೋಸ್ಟ್ 8 to 10 years ಆಯಿತು ದೇವಸ್ಥಾನಕ್ಕೆ ಬಂದು. ನಾವಿದ್ದಾಗ ಅಷ್ಟು ಡೆವಲಪ್ ಆಗಿರಲಿಲ್ಲ. ಎಲ್ಲ ನಾವು ಗಿಡದ ಕೆಳಗಡೆ, ಮರದ ಕೆಳಗಡೆ ಆ ಥರ ನಿಂತು ಊಟ ಮಾಡ್ಕೊಂಡು ಬರ್ತಿದ್ವಿ. ನಮ್ಮ ಅವರು ಆಗ ಗಾಡಿಯೆಲ್ಲ ತೊಗೊಂಡು ಪೂಜೆ ಮಾಡಿಸ್ತಿದ್ರು. ಲಾರಿ ಎಲ್ಲ ಇತ್ತು ಅಂದ್ಬಿಟ್ಟು ಆಗ ಬಂದು ಲಾರಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಶೆಡ್ಡೇನೂ ಇರಲಿಲ್ಲ, ಮರದ ಕೆಳಗಡೆ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ತಿಳ್ಕೊಂಡು ಹೋಗ್ತಿದ್ವಿ. ಇವಾಗ ತುಂಬ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ರೂಮ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಕೆಳಗಡೆ ಬರ್ತಾನೆ ನಾವು ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡು ಬಂದ್ವಿ. ಸೊ ಹೋಗಿದ ತಕ್ಷಣ ರೂಮಿಂದ ಗಾಡಿ ಅಂದ್ಬಿಟ್ಟು ಸೊ ನಾವು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಫುಲ್ ಫಾಗ್ ಇತ್ತು. ನಾವು ಹೋಗ್ಬೇಕಾದ್ರೆ ಏನಿತ್ತು ಆಲ್ಮೋಸ್ಟ್ 2 hours ಆಯಿತು ನಾವು ದರ್ಶನ ಮಾಡ್ಕೊಂಡು ಬರೋದಕ್ಕೆ. ಸೊ 2 hours ಆದಮೇಲೆ ಕೂಡ ಫಾಗ್ ಹಂಗೆ ಇತ್ತು. 10:30, 11 o'clock ಆದ್ರೂ ಅದೇ ಥರ ಫಾಗು. ಫುಲ್ ಚಳಿ ಇತ್ತು ಮೇಲೆ. ಸೊ ಬಂದ್ವಿ ರೂಮ್ ಹತ್ರ. ಸರಿ ಕೈಕಾಲು ಮುಖ ತೊಳ್ಕೊಂಡಿದ್ದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಡುಗೆ ಕೆಲಸ. ಇನ್ನು ಬ್ಯಾಂಗ್ಳೂರಿಗೆ ಹೊರಡೋಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಳೆ ಬೇರೆ ಬರ್ತಿತ್ತಲ್ವ. ಸೊ ಆಗ ಸ್ವಲ್ಪ ಕೆಳಗಡೆ ಬಂದಾಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಯಿತು ನಮಗೆ. ಸೊ ಅಡುಗೆಗೆಲ್ಲ ತಯಾರಿ ಮಾಡ್ಕೋತಾ ಇದ್ದೀವಿ. ಸಂಡೇ ಅಲ್ವಾ, ಸ್ವಲ್ಪ ದರ್ಶನ ಲೇಟ್ ಆಯಿತು ನಮಗೆ. ಸೊ ನಮ್ಮ ಮಾವನೇ ಶೆಫ್ ನಮಗೆ. ಸೊ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡ್ಕೋತಾ ಇದ್ದೀವಿ. ಸೊ 4-5 ಜನ ಇದ್ದೀವಲ್ವಾ. ಸೊ ಫಟಾಫಟ್ ಅಂತ ಅಡುಗೆನೂ ಬೇಗ ಆಯಿತು. ಸೊ ನಾವು 2 ಕೋಳಿ ಕುಯ್ಕೊಂಡಿದ್ವಿ. ಸೊ 2 kgಯಿಂದ ನಮ್ಗೆ ಆಲ್ಮೋಸ್ಟ್ 7 kg ಚಿಕನ್ ಬಂತು.
ಸೊ ಈಗ ಮಟನ್ ಆನ್ ದ ವೇ ಬರ್ತಾ ಮಟನ್ ತೊಗೊಂಬಂದ್ವಿ ನಾವು ಮದನಪಲ್ಲಿ ಹತ್ರ. ಸೊ ನಮ್ಮ ಮೆನ್ಯೂ ಬಂದ್ಬಿಟ್ಟು ಇವತ್ತು ಮಟನ್ ಬಿರಿಯಾನಿ, ಮಟನ್ ಸಾರು, ಮತ್ತು ಕಬಾಬು, ಚಿಕನ್ ಫ್ರೈ, ವೈಟ್ ರೈಸ್, ರಸಮ್ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. 4-5 ಜನ ಇದ್ದೀವಲ್ವ, ಫಟಾಫಟ್ ಅಂತ ಆಯಿತು. ಸೊ ತನು ಬಂದುಬಿಟ್ಟು ಮಗುಗೆ ಊಟ ಮಾಡಿಸ್ತಿದ್ದಾಳೆ. ಸೊ ನಾವು ಅಡುಗೆ ಮಾಡ್ತಿದ್ದೇವಲ್ಲ, ಸೊ ಮಗುಗೆ ಊಟ ಮಾಡಿಸ್ಕೊತಿದ್ದಾರೆ. ಸೊ ಇಲ್ಲಿ ನನ್ನ ತಮ್ಮ ಮಟನ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಡ್ತಿದ್ದಾನೆ. ವಾಷಿಂಗ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ನಾನು ಚಿಕನ್ ಫ್ರೈಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾಲ್ಕೈದು ಜನ ಜೋಡಿಸಿದ್ರೆ ಎಷ್ಟು ಬೇಗ ಕೆಲಸಗಳಾಗುತ್ತಲ್ವ. ಸೊ ಆಲ್ಮೋಸ್ಟ್ ನಮಗೆ 1.5 2 ಅವರ್ಸಲ್ಲೇ ನಮಗೆಲ್ಲ ಮುಗ್ದೋಯ್ತು. ಅಡುಗೆ ಕೆಲಸ ಎಲ್ಲ ಮುಗ್ದೋಗಿತ್ತು ನಮಗೆ. ಸೊ ಮನೆಯಿಂದಲೇ ನಾವು ಸ್ಟವೆಲ್ಲ ರೆಡಿ ಮಾಡ್ಕೊಂಬಂದಿದ್ವಿ. ಇಂಗ್ರೀಡಿಯೆಂಟ್ಸ್ ಏನು ಬೇಕೋ ಅದೆಲ್ಲ ಮನೆಯಿಂದಲೇ ತೊಗೊಂಬಂದಿದ್ವಿ. ಇನ್ ಕೇಸ್ ನಾವೇನಾದರೂ ಮಿಸ್ ಮಾಡ್ಕೊಂಡಿದ್ರು ನೋ ಇಶ್ಯೂಸ್, ಎಲ್ಲ ಅಲ್ಲೇ ಸಿಗುತ್ತೆ ನಿಮಗೆ. ಅಕ್ಕಿಯಿಂದ ಹಿಡ್ದು ಮೊಸರಿಂದ ಹಿಡ್ದು ಎಲ್ಲ ಸಿಗುತ್ತೆ ನಿಮ್ಗಲ್ಲಿ. ಈವನ್ ಅಲ್ಲಿ ಕುಕ್ ಮಾಡೋಕ್ಕೂ ರೆಡಿಯಾಗಿರ್ತಾರೆ. ನೀವೇನಾದರೂ ಇಂಥ ಐಟಮ್ ಬೇಕು ಅಂತ ನೀವು ಕೆಳಗಡೆ ಏರಿಟ್ಟು ಹೋಗ್ಬಿಟ್ರೆ, ನೀವು ಅಲ್ಲಿ ದರ್ಶನ ಮಾಡ್ಕೊಂಬರೋಷ್ಟು ನಿಮಗೆಲ್ಲ ರೆಡಿಯಾಗಿರುತ್ತೆ ಕೆಳಗಡೆ. ಆ ಥರ ಫೆಸಿಲಿಟಿ ಮಾಡಿದ್ದಾರೆ ಈಗ. ಇಷ್ಟು ಊಟಕ್ಕೆ ಇಷ್ಟು ಚಾರ್ಜಸ್ ಅಂತ ಕೊಟ್ಬಿಟ್ಟು ಅವರಾಗ ಎಲ್ಲ ಫುಲ್ ರೆಡಿ ಮಾಡಿಟ್ಟಿರ್ತಾರೆ. ಮತ್ತು ರೂಮ್ ಕೂಡ ಹೈಜೀನ್ ಆಗಿತ್ತು. ಸೊ ಇದು ಬಿರಿಯಾನಿಗೆ ಮಟನ್ ಬೇಯಿಸ್ಕೊಂಡಿದ್ದೀವಿ. ನಮ್ಮ ಅವ್ವ ಮಾತ್ರ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವೆಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಕೊಟ್ಬಿಟ್ರೆ ಅವ್ರು ನೀಟಾಗಿ ಮಾಡಿಕೊಡ್ತಾರೆ. ಇಲ್ಲಿ ನಮ್ಮ ಮಾವ ನನ್ನ ತಮ್ಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಮಟನ್ ಬೆಂದಿದೆ ಅಂತ ಹೆಂಗೆ ನೋಡೋದು, ನೋಡಿ ಹಿಂಗೆ ನೋಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನಮ್ಮ ಮಾವ ನನ್ನ ತಮ್ಮನಿಗೆ. ನೋಡಿ ಮಟನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. ನಾವು ಹೋಗಿದ ತಕ್ಷಣ ಒಬ್ಬೊಬ್ರು ಒಂದೊಂದು ಐಟಮ್ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ವಿ ನಾವು. ನಮ್ಮಮ್ಮ ಮಟನ್ ಸಾರಿಗೆ ರೆಡಿ ಮಾಡ್ತಿದ್ದಾರೆ, ನಮ್ಮ ಅತ್ತೆ ರಸಮ್ಗೆ ರೆಡಿ ಮಾಡ್ಕೋತಿದ್ದಾರೆ, ನಾನು ಚಿಕನ್ ಫ್ರೈ ರೆಡಿ ಮಾಡ್ಕೋತಾ ಇದ್ದೀನಿ. ಚಿಕನ್ ಫ್ರೈ ಮತ್ತು ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮಾವ ಬಿರಿಯಾನಿಗೆ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಮಾವ ನನಗೆ ಹೇಳ್ತಿದ್ದಾರೆ, ಫುಲ್ ನನ್ನ ಚಿಕನ್ ಫ್ರೈಗೆ ಎಲ್ಲ ಫ್ರೈ ಮಾಡೋದು ಹಂಗೆ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ರಾ ಕಟ್ ಮಾಡಿ ಹಾಕಿದ್ದೀನಿ. ಚಿಕನ್ಗೆ ಮ್ಯಾರಿನೇಟ್ ಮಾಡೋ ಥರ ಆನಿಯನ್ಸ್, ಕೊತ್ತಂಬರಿ ಎಲ್ಲ ಚಿಕನಲ್ಲೇ ಮಿಕ್ಸ್ ಮಾಡಿಬಿಟ್ಟು, ಸರಿ ಅದನ್ನ ಸ್ಟವ್ ಮೇಲೆ ಹಂಗೆ ಇಟ್ಟರೆ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಮಾವ ಅದಕ್ಕೆ ಆನಿಯನ್ಸ್ ಫ್ರೈ ಮಾಡ್ಕೋತಿದ್ದಾರೆ. ಚೆನ್ನಾಗಿರುತ್ತೆ ಆನಿಯನ್ಸ್ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚಿಕನ್ ಫ್ರೈ ಅಂತ ಅಂದ್ಬಿಟ್ಟು ಎಲ್ಲ ಆನಿಯನ್ಸ್ ರೆಡಿ ಮಾಡ್ಕೋತಿದ್ದಾರೆ. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಆನಿಯನ್ಸ್ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಎಲ್ಲ ಫುಲ್ ಒಗ್ಗರಣೆ ಹಾಕ್ತೀರಾ ಎಲ್ಲ ಅದಕ್ಕೆ ಮ್ಯಾರಿನೇಷನ್ ಥರನೇ ಎಲ್ಲ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು, ಖಾರ, ಗರಂ ಮಸಾಲ, ಧನಿಯಾ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟರೆ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ರೈಡ್ ಆನಿಯನ್ಸ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಮಾವ ಆನಿಯನ್ಸ್ ಎಲ್ಲ ಫ್ರೈ ಮಾಡ್ತಿದ್ದಾರೆ. ಸೊ ಇಲ್ಲಿ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮೈ ಟರ್ನ್. ಸೊ ಕಬಾಬ್ಗೆಲ್ಲ ರೆಡಿಯಾಗಿದೆ, ಚಿಕನ್ ಫ್ರೈಯೂ ಆಗಿದೆ. ಚಿಕನ್ ಫ್ರೈ ನಾವೇನು ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ನಾವು ಸ್ಟವ್ ಮೇಲೆ ಇಟ್ಕೊಂಡ್ರೆ ಆಯಿತು, ಚಿಕನ್ ಫ್ರೈ ರೆಡಿಯಾಗಿ ಹೋಗುತ್ತೆ. ನಮ್ಮಮ್ಮ ಮಟನ್ ಸಾರಿಗೆ ರೆಡಿ ಮಾಡ್ಕೋತಿದ್ದಾರೆ. ಸೊ ಅಲ್ಲಿ ನಾನು ಮಿಕ್ಸಿ ತೊಗೊಂಡೋಗಿರಲಿಲ್ಲ, ಅಲ್ಲೇ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಸಿಗುತ್ತೆ, ಅದೊಂದು ಅಡ್ವಾಂಟೇಜ್ ಅಲ್ಲಿ. ನಿಮ್ಮ ಮಿಕ್ಸಿ ಬೇಕಾ, ಪಾತ್ರೆ ಬೇಕಾ, ಗ್ಯಾಸ್ ಸ್ಟವ್ ಬೇಕಾ, ಮತ್ತು ಅಲ್ಲಿ ಸಿಲಿಂಡರ್ ತೂಕದ ಲೆಕ್ಕ 1 kg 2 kg ತೂಕದ ಲೆಕ್ಕ ಸಿಲಿಂಡ್ರ್ ಮಾತ್ರ ನಾವು ಅಲ್ಲಿ ತೊಗೊಂಡಿದ್ವಿ. ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿತ್ತು. ಒಂದು 20-25 ಜನ ಹೋದರೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಮ್ಮದಾಗಿದ್ದು ಬರ್ಬೋದು. ಒನ್ ಡೇ ಔಟಿಂಗ್ ಅಂತ. ಎಷ್ಟು ಚೆಂದ ಅನ್ಸುತ್ತಲ್ವ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ಹಿಂಗೆ ಸ್ಪೆಂಡ್ ಮಾಡ್ಕೊಂಡು ಬರೋದಕ್ಕೆ. ವಾರ ಎಲ್ಲ ದುಡ್ದಿರೋರಿಗೆ ವಾರಕ್ಕೆ ಒಂದ್ಸಲ ಈ ಥರ ಒಂಥರ ರಿಫ್ರೆಶ್ಮೆಂಟ್ ಇರುತ್ತೆ. ಫ್ಯಾಮಿಲಿ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು. ಮನೇಲಿ ಇದ್ದು ಬೋರ್ ಆಗುತ್ತಲ್ವ. ಸೊ ಇಲ್ಲಿ ನಾನು ಒಗ್ಗರಣೆ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ, ಸಿಡಿಯುತ್ತೆ ಅಂತ ಮುಚ್ಚಿದ್ದೀನಿ. ಇದೆಲ್ಲ ನನ್ನ ಮಗಳದೇ ತೀಟೆ ಕಿರಿಕಿರಿ ಅಂದರೆ. ಸೊ ನಮ್ಮ ಮಾವ ಈಗ ಕಟಿಂಗ್ ಡಿಪಾರ್ಟ್ಮೆಂಟ್ ಶಿಫ್ಟ್ ಆದರೂ, ಸರಿ ನಾನು ಸ್ಯಾಲಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಊಟಕ್ಕೆ. ಸೊ ಬಿರಿಯಾನಿ ಒಂದಾಗೋಯ್ತು ಅಂತಂದರೆ ಇನ್ನು ಕುಕ್ಕರೆಲ್ಲ ತೊಗೊಂಡು ಬಂದಿದ್ವಿ. ಮಟನ್ನೆಲ್ಲ ಬೇಗ ಆಗೋಗ್ಬಿಡುತ್ತೆ.
ಫಸ್ಟ್ ಬಿರಿಯಾನಿ ಮಾಡಿಬಿಟ್ಟು ದಮ್ ಕಟ್ಟಕ್ಕಿಟ್ಬಿಟ್ರೆ ಸರಿ ಮಿಕ್ಕಿದ್ದೆಲ್ಲ ಆಮೇಲೆ ಮಾಡ್ಕೋಬೋದು ಅಂತ ನಾವು ಫಸ್ಟ್ ಬಿರಿಯಾನಿಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕೆಲಸ ಮಾಡಿದ್ರೆ ಮಲ್ಗೋರೆ ತನ್ನು ಮದುವೆ ಆಗಿ ಕಾವ್ಯ ನಿದ್ದೆ ಅಲ್ಲಿ ಕೆಲಸ ಮಾಡ್ತಾ ಪಾಪ ಕಷ್ಟಪಟ್ಟು ಇವ್ರಿಗೆ 3 ಜನ ಮಲ್ಗೋರೆ. ನಾನು ಕೆಲಸ ಮಾಡಿ ಸೌತೆಕಾಯಿ ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಚಿಕನ್ ಫ್ರೈ ಮಟನ್ ಫ್ರೈ ಏನಾದ್ರು ಆಯ್ತಾ? ಲೇಡೀಸ್ ಎಲ್ಲ ಸೌತೆಕಾಯಿ ತಿಂತಾರೆ. ನೀವು ನೋಡಿ ಮದುವೆ ಆಗಿ ಬಂದವ್ರೆ ನನ್ನ ಮಚ್ಚು ನಿಂತು ಕೆಲಸ ಮಾಡಿದ್ರು ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಕೊಂಡ್ರೆ ಅವ್ರ ಅಕ್ಕ ಪಾಪ ಸೌತೆಕಾಯಿ ಕಟ್ ಮಾಡ್ತಾರೆ, ಆನೆ ಕಟ್ ಮಾಡ್ತಾರೆ. ಅತ್ತೆ ಸುಮ್ಮನೆ ಕೊಟ್ಟವ್ರೆ ಬಾಣಲಿ ಮುಂದೆ ಪಾತ್ರೆ ಇಟ್ಕೊಂಡು ಏನು ಮಾಡ್ತಿಲ್ಲ. ನಮ್ಮ ಮಾವ ಪಾಪ ಬಿರಿಯಾನಿ ಮಾಡ್ತವ್ರೆ. ಅವ್ರು ಮಾಡ್ತಾರೆ ಅವರೆಲ್ಲ ಆರಾಮ್ಸೆ ಮಲ್ಕೊಂಡವ್ರೆ. ನೋಡಿ ನಮ್ಮತ್ತೆ ಆರಾಮ್ಸು ಕುಟ್ಟ ಪಾತ್ರೆ ಇಟ್ಕೊಂಡು ಏನೂ ಕೆಲಸ ಮಾಡ್ತಿಲ್ಲ. ಪಾಪ ನಮ್ಮ ರೇಖಾಂತಿ ಈರುಳ್ಳಿ ಕಟ್ ಮಾಡಿದ್ರು, ನಂದಿ ಸೌತೆಕಾಯಿ ಕಟ್ ಮಾಡ್ತಾರೆ. ನಮ್ಮ ಅತ್ತೆ ಮತ್ತು ಅವ್ರ ಸೊಸೆ ಏನು ಮಾಡ್ತಿಲ್ಲ, ಮಲ್ಕೊಂಡಿರೋ ಸೊಸೆ ಈ ಅತ್ತೆ ಬಾಣಲಿ ಇಟ್ಕೊಂಡವ್ರೆ. ನಕ್ಕ 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 ಆ ರೆಡಿಯಾಗಿ ನಾವು ಏನು ಹಾಕಿನಿ ಗಮನ ಗಮು ಹಾಯ್ ಫ್ರೆಂಡ್ಸ್. ನೋಡಿ ನಾನು ಕಷ್ಟಪಟ್ಟು ಕಬಾಬ್ ಕಲಿಸಿ ಕೈ ತೊಳ್ಕೊಂಡಿದ್ದೀನಿ ನೋಡಿ, ನಾನೇ ಕಲಿಸಿ ಕಬಾಬ್. ಸೊ ಇಲ್ಲಿ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ಒಂದು 5 to 10 ಮಿನಿಟ್ಸ್ ನನ್ನ ಮಗಳು ಫುಲ್ಲಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ. ಅವಳಿಗೆ ಪಾಪ ಅಷ್ಟು ತಡ್ಕೊಳಕ್ಕಾಗ್ತಿಲ್ಲ. ಆಲ್ಮೋಸ್ಟ್ 2:30 ಆಗೋಗ್ಬಿಟ್ಟಿತ್ತು ನಾವು ಬಿರಿಯಾನಿ ಮಾಡೋಷ್ಟಕ್ಕೆ. ಸೊ ನಮ್ಮ ಮಾವ ತಿನ್ನಲಿ ಬಿಡು ಮಗು ಅಂತ ಹಾಕೊಟ್ಟಿದ್ದಾರೆ ಸ್ವಲ್ಪ ತಿನ್ನೋದಕ್ಕೆ. ನೆಕ್ಸ್ಟ್ ಕಮ್ಸ್ ಮಟನ್. ಸೊ ಇಲ್ಲಿ ಮಟನ್ ಸಾರು ರೆಡಿ ಆಗ್ತಿದೆ. ನಮ್ಮ ಮಮ್ಮಿ ಆಲ್ರೆಡಿ ಮಸಾಲೆ ರುಬ್ಕೊಂಬಂದು ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಮಟನ್ ಸಾರು ಎಲ್ಲ ಒಂದು ರೌಂಡ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಬಿರಿಯಾನಿನ. ಆ್ಯಂಡ್ ಇಲ್ಲಿ ಬಿಸಿ ಬಿಸಿ ಕಬಾಬ್ ರೆಡಿ ಆಗ್ತಿದೆ. ಕಬಾಬ್ ರೆಡಿ ಆಯಿತು, ಬಿರಿಯಾನಿ ರೆಡಿ ಆಯಿತು, ಆ್ಯಂಡ್ ಮಟನ್ ಸಾರು ರೆಡಿ ಆಗಿದೆ, ಚಿಕನ್ ಫ್ರೈ ರೆಡಿ ಆಗಿದೆ. ಸರಿ ಒಂದು ರೌಂಡ್ ಬಿಸಿ ಬಿಸಿ ಎಲ್ಲ ಕಬಾಬ್ ತಿಂದ್ಬಿಟ್ಟು ಆಮೇಲೆ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಕಬಾಬ್ ಬ್ಯಾಟಿಂಗ್ ಮಾಡ್ತಿದ್ದೀವಿ. ಚಳಿ ಕ್ಲೈಮೇಟ್ಗೆ ಕಬಾಬ್, ಬಿಸಿ ಬಿಸಿ ಕಬಾಬ್ ಬಿರಿಯಾನಿ ಸೂಪರಾಗಿತ್ತು. ಈಗ ಕುತ್ಕೊಂಡೆಲ್ಲ ಊಟ ಮಾಡ್ತಿದ್ದೀವಿ, ಎಲ್ಲ ರೆಡಿ ಆಯಿತು ಅಂತ ಅಂದ್ಬಿಟ್ಟು. ಸೊ ನಾನು ನನ್ನ ಮಗಳಿಗೆ ಊಟ ಮಾಡಿಸ್ಬಿಟ್ಟು ಇವಾಗ ನಾವು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ ಈಗ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್. ಬಿರಿಯಾನಿ, ಕಬಾಬ್, ಮಟನ್ ಸಾರೆಲ್ಲ ಸೂಪರಾಗಿತ್ತು. ಹೊಟ್ಟೆ ತುಂಬ ತಿಂದ್ಕೊಂಡು 6:30 ನಾವು ಬಾಯ್ಕೊಂಡ ದೇವಸ್ಥಾನ ಬಿಡೋಷ್ಟರಲ್ಲಿ ಅಲ್ಲಿನ ಇತಿಹಾಸ ಏನಂದರೆ 6 o'clock 7 o'clock ಮೇಲೆ ಯಾರೂ ಬೆಟ್ಟದ ಮೇಲೆ ಇರೋಂಗಿಲ್ಲ. ಅಲ್ಲಿ ವಾಸವಾಗಿರೋರು ರೂಮ್ ರೆಂಟ್ ಕೊಡೋರು ಯಾರು ಎಲ್ಲ ಕೆಳಗಡೆ ವೆಕೇಟ್ ಮಾಡ್ಕೊಂಡು ಕೆಳಗಡೆ ಬಂದುಬಿಡ್ತಾರೆ 7 o'clock ಅಷ್ಟರಲ್ಲಿ. ಇನ್ನು ನಾವು ಹೊರಟ್ವಿ ಬೆಂಗಳೂರು ಕಡೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಟ್ರಾವೆಲ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮ್ಮ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮಗೆ. ಥ್ಯಾಂಕ್ ಯು ಆಲ್. ಬಾಯ್ ಫ್ರೆಂಡ್ಸ್. Thank you for watching.